ದಾಂಡೇಲಿಯ ಕರ್ನಾಟಕ ಸಂಘದ ನೂತನ ಅಧ್ಯಕ್ಷರಾಗಿ ರಾಜೇಶ್ ತಿವಾರಿ ಆಯ್ಕೆ. ದಾಂಡೇಲಿ ನಗರದ ಕರ್ನಾಟಕ ಸಂಘದ ನೂತನ ಅಧ್ಯಕ್ಷರಾಗಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ಇಂದು ಸೋಮವಾರ ಸಂಜೆ 5 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ದಾಂಡೇಲಿಯ ಕರ್ನಾಟಕ ಸಂಘದ ಸಭಾಭವನದಲ್ಲಿ ನಡೆದ ಸಂಘದ ಸರ್ವಸಾಧಾರಣ ಸಭೆಯಲ್ಲಿ ಮುಂದಿನ 3 ವರ್ಷಕ್ಕಾಗಿ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಉಪಾಧ್ಯಕ್ಷರಾಗಿ ನಾಟಕಕಾರರಾದ ಮುರ್ತುಜಾ ಹುಸೇನ್ ಆನೆಹೊಸೂರ್ ಮತ್ತು ಮಾಜಿ ನಗರಸಭಾ ಸದಸ್ಯರಾದ ಮೋಹನ್ ಕೆ ಹಲ್ವಾಯಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಕೀರ್ತಿ ಗಾಂವ್ಕರ್ ಹಾಗೂ ಖಜಾಂಚಿಯಾಗಿ ರಾಜಶೇಖರ್ ಕುಂಬಾರ್ ಅವರು ಪುನರಾಯ್ಕೆಯಾಗಿದ್ದಾರೆ. ಸಹ ಕಾರ್ಯದರ್ಶಿಯಾಗಿ ಸುರೇಶ್ ಪಾಲನ್ಕರ್ ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ರೋಷನ್ ನೇತ್ರಾವಳಿ, ಆರ್.ಪಿ. ನಾಯ್ಕ್, ಅನಿಲ್ ದಂಡಗಲ್, ಸುರೇಶ್ ಕಾಮತ್, ಶ್ರೀಮಂತ್ ಮದರಿ, ಹನುಮಂತ್ ಕುಂಬಾರ್, ಅಕ್ಷಯ್ ಗಿರಿ ಗೋಸಾವಿ, ಆದಪ್ಪ ಕವಡಿಮಟ್ಟಿ, ಡಾ. ತೃಪ್ತಿ ನಾಯ್ಕ್, ರತ್ನದೀಪ ಎನ್ಎಂ, ಅನಿತಾ ನಾಯ್ಕ್ ಆಯ್ಕೆಯಾಗಿದ್ದಾರೆ. ಸಲಹಾ ಸಮಿತಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ವಾಸ್ರೆ, ಪ್ರಾಚಾರ್ಯರಾದ ಡಾ. ಬಿಎಲ್ ಗುಂಡೂರ್, ಹಿರಿಯರಾದ ಫಿರೋಜ್ ಫಿರ್ಜಾದೆ, ಎಸ್ಎಸ್ ಕುರುಡೇಕರ್ ಅವರು ಆಯ್ಕೆಯಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸ್ರೆ ಮತ್ತು ಫಿರೋಜ್ ಫಿರ್ಜಾದೆ ಅವರು ನೂತನ ಪದಾಧಿಕಾರಿಗಳಿಗೆ ಶುಭವನ್ನು ಕೋರಿ ಸಂಘದ ಚಟುವಟಿಕೆಗಳನ್ನು ಇನ್ನಷ್ಟು ಸಕ್ರಿಯಗೊಳಿಸುವಂತೆ ವಿನಂತಿಸಿದರು. ನೂತನ ಅಧ್ಯಕ್ಷರಾದ ರಾಜೇಶ್ ತಿವಾರಿ ಅವರು ಕೃತಜ್ಞತೆ ಸಲ್ಲಿಸಿ ಮಾತನಾಡುತ್ತಾ, ಸಂಘದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರ ಸಂಪೂರ್ಣ ಸಹಕಾರದಲ್ಲಿ ಕರ್ನಾಟಕ ಸಂಘವನ್ನು ಮತ್ತಷ್ಟು ಸದೃಢ ಸಂಘವನ್ನಾಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿ ಸರ್ವರ ಸಹಕಾರವನ್ನು ಕೋರಿದರು. ಶ್ರೀಮಂತ್ ಮದರಿ ಸ್ವಾಗತಿಸಿದರು. ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ವರದಿಯನ್ನು ವಾಚಿಸಿದರು. ಖಜಾಂಚಿ ರಾಜಶೇಖರ್ ಕುಂಬಾರ್ ಅವರು ವಾರ್ಷಿಕ ಆಯವ್ಯಯವನ್ನು ಮಂಡಿಸಿದರು. ಮುರ್ತುಜಾ ಹುಸೇನ್ ಆನೆಹೊಸೂರ್ ವಂದಿಸಿದರು. ಹನುಮಂತ್ ಕುಂಬಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸಂಘ ಈ ಒಂದು ಬೆಳವಣಿಗೆ ಕಾರ್ಯಕರ್ತರಾದಂಥ ಎಲ್ಲ ಹಿರಿಯರಿಗೆ ನಮನಗಳನ್ನು ಸಲ್ಲಿಸ್ತಾ, ನಾನು ಕಳೆದ ವರ್ಷದ ನಮ್ಮ ವರದಿಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಹಿಂದೆ ಅಂದರೆ 2024 ಮತ್ತು 2025 ಸಾಲಿನಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅವರು ಕಟ್ಟಡದ ದುರಸ್ತಿಗಾಗಿ, ಆನಂತರ ಕಟ್ಟಡದ ಮೇಲ್ಛಾವಣಿ ಹಾಗೆ ಪಕ್ಕದ ಶೆಡ್ಡಿಗಾಗಿ ಸುಮಾರು 23 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿದ್ದು ತಮಗೆಲ್ಲ ತಿಳಿದಿರುವಂತ ವಿಷಯ. ಆ ನಂತರದಲ್ಲಿ ಕಳೆದ ವರ್ಷ ವೆಸ್ಟ್ ಕೋಸ್ಟ್ ಪೇಪರ್ನ ಆಡಳಿತ ಮಂಡಳಿಯವರು ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹಾಗೂ ಎಲ್ಲ ಅಜೀವ ಸದಸ್ಯರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಮುಂದೆಯೂ ಕೂಡ ವೆಸ್ಟ್ ಕೋಸ್ಟ್ ಪೇಪರ್ ಆಡಳಿತ ಮಂಡಳಿಯ ಒಂದು ಸಹಕಾರ ನಮ್ಮೊಟ್ಟಿಗೆ ಇರಲಿ ಅಂತೇಳಿ ಆಶಿಸ್ತೇನೆ. ಅದ್ರ ಜೊತೆಗೆ ಕರ್ನಾಟಕ ಸಂಘದ ಕಳೆದ ವರ್ಷದ ನಾವು ಅವಧಿಯನ್ನ ಗಮನಿಸಿದಲ್ಲಿ ನಾವು ನಮ್ಮ ಸಂಘದ ವತಿಯಿಂದ ಬಾಕಿ ಉಳಿದಿರುವಂತ ಅಡಿಗೆ ಮನೆ ಹಾಗೂ ಹಿಂಬದಿಯ ಒಂದು ಸುರಕ್ಷಾ ಆವರಣ ಗೋಡೆಯನ್ನು ಕೂಡ ನಮ್ಮ ಹಣದಿಂದ ನಾವು ಕಟ್ಟಿ ಅದನ್ನೆಲ್ಲ ಪೂರ್ತಿಗೊಳಿಸಿದ್ದೇವೆ. ಈಗ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಬರುವ ರೀತಿಯಲ್ಲಿ ನಮ್ಮ ಸಂಘ ಪೂರ್ಣ ಪ್ರಮಾಣದಲ್ಲಿ ತಯಾರಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಅಕೌಂಟ್ಸ್ ನೋ ಡೌಟ್ ಕ್ಲಿಯರ್ ಇದೆ. ಆದರೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ನವರು ಸುಮಾರು 50 ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡಿ ನಮಗೆ ಒಂದು ಸುಂದರವಾದ ಹಾಲ್ ಕಟ್ಟಿ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮೆಲ್ಲ ವತಿಯಿಂದ ಧನ್ಯವಾದಗಳು. ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ ಇಲ್ಲ ಅಂತ ಕಾಣ್ತದೆ. ಇದ್ರೂ ಸಹ ಇನ್ನೂ 1-2 ವರ್ಷ ಸರ್ವಿಸ್ ಇದೆ ನಮ್ಮ ತಿವಾರಿ ಅವ್ರದ್ದು. ಈ 2 ವರ್ಷ ಅವಧಿಯಲ್ಲಿ ಕೊಡಿಸಿದೆ, ಪರವಾಗಿಲ್ಲ. ಆಮೇಲೆ ಎಕ್ಸ್ಟೆನ್ಷನ್ ಇದೆ ಬಿಡಿ ಸರ್. ಸೊ ಹೀಗಾಗಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರಿಗೆ ನಾವು ಇದೇ ವಿನಂತಿ ಮಾಡುವುದಂದರೆ, ನಮ್ಮ ಡೆಪಾಸಿಟ್ನಲ್ಲಿ ಅಥವಾ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಯಾವುದೇ ಹಣ ಯೂಸ್ ಮಾಡಲಾರದೆ ವೆಸ್ಟ್ ಕೋಸ್ಟ್ ಸಹಾಯ ತಗೊಂಡು ಇದಕ್ಕೆ ಮತ್ತು ಡೆವಲಪ್ ಮಾಡಬೇಕಂತ ನಾನು ಜನರಲ್ ಸೆಕ್ರೆಟರಿ ಮತ್ತು ಉಪಾಧ್ಯಕ್ಷರಿಗೆ ವಿನಂತಿ ಮಾಡ್ತೇನೆ.